ಎಲ್ರಿಗೂ ನನ್ನ ನಮಸ್ಕಾರ. ಇಂದಿನ ಬಹುಪಾಲು ಪಾಲಕರ ಒಂದು ನಿರೀಕ್ಷೆ ಏನು ಅಂತಂದ್ರೆ, ನಮ್ಮ ಮಗು ಅಥವಾ ನಮ್ಮ ಮಗ ಅಥವಾ ಮಗಳು ಏನು ಅಂತಂದ್ರೆ ಕ್ಲಾಸಿಗೆ ಏನು ಅಂತಂದ್ರೆ ಫಸ್ಟ್ ರ್ಯಾಂಕ್ ಬರಬೇಕು ಅಂತಕ್ಕಂಥದ್ದು. ಬಟ್ ವಾಸ್ತವ ವಿಷಯ ಏನು ಅಂತಂದ್ರೆ ಎಲ್ಲ ಮಕ್ಕಳು ಏನು ಅಂತಂದ್ರೆ ಫಸ್ಟ್ ರ್ಯಾಂಕ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸತ್ಯವನ್ನ ನಾವು ಯಾರು ಅರ್ಥ ಮಾಡ್ಕೊಳ್ಳದೆ ಇರ್ತಕ್ಕಂಥದ್ದು ಅಂತ ಹೇಳಿ. ನಾವು ನಮ್ಮ ಮಕ್ಕಳಿಗೆ, ಅದು ಮಗ ಇರ್ಬೋದು ಮಗಳು ಇರ್ಬೋದು, ಅವ್ರಿಗೆ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಆಸ್ ಎ ಪೇರೆಂಟ್ಸ್ ಆಗಿ ಏನು ಅಂತಂದ್ರೆ, ನಮ್ಮ ಮಗು ಪ್ರತಿಯೊಂದರಲ್ಲಿ ಏನು ಅಂದ್ರೆ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ. ಒಂದು ಡಿಸಿಪ್ಲಿನ್ ಇಂದ ಹಿಡ್ಕೊಂಡು ಹೋಮ್ವರ್ಕ್ ಮಾಡೋದ್ರಿಂದ ಹಿಡ್ಕೊಂಡು, ಸೊ ಅದ್ರ ಎಜುಕೇಶನ್ ಒಳಗೂ ಕೂಡ ಎಲ್ಲದರೊಳಗೂ ಏನು ಅಂತಂದ್ರೆ ಫಸ್ಟೇ ಇರಬೇಕು, ವಿತ್ ಡಿಸಿಪ್ಲಿನ್ಡ್ ಆಗಿರ್ಬೇಕು, ಪ್ರತಿಯೊಂದನ್ನು ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂತೇಳಿ ನಾವು ನಿರೀಕ್ಷೆ ಮಾಡ್ತೀವಿ. ಬಟ್ ನಾವೆಲ್ಲ ಪಾಲಕರು ಒಂದು ಕ್ಷಣ ಯೋಚನೆ ಮಾಡ್ಬೇಕು, ನಾವು ಅವ್ರ ವಯಸ್ಸಲ್ಲಿ ಇದ್ದಾಗ ನಾವು ಅಷ್ಟೇ ಪರ್ಫೆಕ್ಟ್ ಆಗಿದ್ವಾ, ಅಥವಾ ನಾವು ಫಸ್ಟ್ ರ್ಯಾಂಕೇ ಬರ್ತಿದ್ವಾ ಕ್ಲಾಸಿಗೆ, ಅಥವಾ ಎಲ್ಲರೂ ಫಸ್ಟ್ ರ್ಯಾಂಕ್ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಇದ್ರ ಸತ್ಯವನ್ನ ನಾವೇನು ಅಂತಂದ್ರೆ ಅರ್ಥ ಮಾಡ್ಕೋಬೇಕು. ಎಷ್ಟೋ ಜನ ಪಾಲಕರು ಏನು ಅಂತಂದ್ರೆ ಅನ್ಎಜುಕೇಟೆಡ್ ಇದ್ದಾರೆ, ಆಮೇಲೆ ಅವ್ರು ಓದುವಂತ ಟೈಮ್ ಒಳಗೆ ಎವ್ರೇಜ್ ಸ್ಟೂಡೆಂಟ್ ಇದ್ದವರು ಕೂಡ ಪೇರೆಂಟ್ಸ್ ಇದ್ದಾರೆ. ಅದೇ ತರ ಚೆನ್ನಾಗಿ ಓದಿ ರ್ಯಾಂಕ್ ಪಡೆದಂತ ಒಂದು ವಿದ್ಯಾರ್ಥಿಗಳು ಕೂಡ ಪೇರೆಂಟ್ಸ್ ಆಗಿದ್ದಾರೆ ಅಂತ ಹೇಳಿ. ಬಟ್ ವಿಷಯ ಏನು ಅಂತಂದ್ರೆ, ಪೇರೆಂಟ್ಸ್ ಎಜುಕೇಶನಲ್ ಸ್ಟೇಟಸ್ ಏನಾದ್ರೂ ಆಗಿರ್ಬೋದು, ಪ್ರತಿಯೊಬ್ಬ ಪಾಲಕರು ಏನು ಅಂತಂದ್ರೆ ತಮ್ಮ ಮಗಳು ಅಥವಾ ಮಗ ಓದಲ್ ಚೆನ್ನಾಗೇ ಇರ್ಬೇಕಂತ ನಿರೀಕ್ಷೆ ಪಡ್ತಾರ. ಚೆನ್ನಾಗಿ ಓದ್ಬೇಕು, ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತ ನಿರೀಕ್ಷೆನೇ ಇರುತ್ತೆ. ಅದು ತಪ್ಪು ಅಂತ ಡೆಫಿನೆಟ್ಲಿ ನಾನು ಹೇಳ್ತಾ ಇಲ್ಲ. ಆದ್ರೆ ಅದನ್ನ ಒಂದು ಸಾಧಿಸುವಂತ ನಿಟ್ಟಿನೊಳಗ ಮಗುವಿನ ಒಂದು ಕಲಿಕಾ ಸಾಮರ್ಥ್ಯ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ದೆ ನೀವು ಮಕ್ಕಳ ಮೇಲೆ ಪ್ರೆಷರ್ ಹಾಕ್ತಾ ಇರೋದ್ರಿಂದ ಬಹಳಷ್ಟು ಜನ ಪೇರೆಂಟ್ಸ್ ಓದು ಅಂತಕ್ಕಂಥದ್ದೇ ಮಕ್ಕಳಿಗೆ ಏನಾಗ್ತಾ ಇದೆ ಅಂದ್ರೆ ಟಾರ್ಚರ್ ಆಗಿ ಏನಾಗ್ತಾ ಇದೆ, ಕನ್ವರ್ಟ್ ಆಗ್ತಾ ಇದೆ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ಮಗುವಿನೊಳಗೂ ಕೂಡ ಅಷ್ಟೇ ಕಲಿಕೆ ಸಾಮರ್ಥ್ಯ ಒಬ್ಬ ವಿದ್ಯಾರ್ಥಿಯಿಂದ ಇನ್ನೊಬ್ಬ ವಿದ್ಯಾರ್ಥಿಗೆ ಏನಾಗಿರ್ತದ, ಡಿಫ್ರೆಂಟ್ ಆಗಿ ಇರ್ತದೆ. ಅದೇ ಟೈಪ್ ಮನೇಲಿ 2-3 ಮಕ್ಕಳಿದ್ರು ಕೂಡ ಒಬ್ಬರಿಂದ ಇನ್ನೊಬ್ಬರಿಗೆ ಏನು ಅಂತಂದ್ರೆ ಕಲಿಕೆ ಸಾಮರ್ಥ್ಯ ಭಿನ್ನವಾಗಿರೋದ್ರಿಂದ ಎಲ್ಲರೂ ಒಂದೇ ರೀತಿ ಕಲೀಲಿಕ್ಕೆ ಸಾಧ್ಯತೆ ಇಲ್ಲ. ಒಬ್ರು ಹುಷಾರಿದ್ದಿರ್ಬೋದು, ಒಬ್ರು ಡಲ್ ಇದ್ದಿರ್ಬೋದು, ಒಬ್ರು ಎವರೇಜ್ ಇದ್ದಿರ್ಬೋದು. ಅವರ ಒಂದು ಕಲಿಕೆ ಸಾಮರ್ಥ್ಯವನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಅವ್ರನ್ನ ಇಂಪ್ರೂವ್ಮೆಂಟ್ ಮಾಡ್ಲಕ್ಕೆ ಏನ್ ಸ್ಟೆಪ್ ಬೇಕು ಅದನ್ನ ತಗೋಬೇಕೆ ಹೊರತು ನಾವು ಸೊ ಅವ್ರು ಸರಿಯಾಗಿ ಓದ್ತಾ ಇದಾರ, ನೀವು ಓದ್ತಾ ಇಲ್ಲ, ಅವ್ರು ಕ್ಲೆವರ್ ಇದಾರ, ನೀ ಡಲ್ ಇದೆಯಾ, ನೀ ಅದಕ್ಕೂ ಯೂಸ್ ಇಲ್ಲ ಅಂತ ಹೇಳಿ ಮಕ್ಕಳಿಗೆ ನಾವು ಯಾವುದೇ ರೀತಿ ಕ್ರಿಟಿಸಿಸಮ್ ಮಾಡೋದ್ರಿಂದ ಅವರಲ್ಲಿ ಯಾವುದೇ ರೀತಿ ಬದಲಾವಣೆಗಳನ್ನ ಡೆಫಿನೆಟ್ಲಿ ತರ್ಲಕ್ ಸಾಧ್ಯ ಇಲ್ಲ ಅಂತ ಹೇಳಿ. ಮತ್ತು ಒಂದು ಪಾಯಿಂಟ್ ಏನು ಅಂದ್ರೆ, ಏನಾಗ್ತದೆ ಈಗಿನ ಸಿಚುವೇಶನ್ ಅಲ್ಲಿ ಅಂತಂದ್ರೆ, ಸ್ಕೂಲಲ್ಲಿ ಟೀಚರ್ಸ್ ಸರಿಯಾಗಿ ಕಲಿಸ್ತಾ ಇಲ್ಲ ಅಂತ ಹೇಳಿ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತಾ ಇದಾರೆ. ಅದೇ ರೀತಿ ಪೇರೆಂಟ್ಸ್ ಮಕ್ಕಳ ಬಗ್ಗೆ ಮನೇಲಿ ಕೇರ್ ತಗೋತಾ ಇಲ್ಲ ಅಂತ ಹೇಳಿ ಟೀಚರ್ಸ್ ಕಂಪ್ಲೇಂಟ್ ಮಾಡ್ತಾ ಇದಾರೆ. ಈ ರೀತಿ ಒಬ್ರಿಗೊಬ್ರು ಕಂಪ್ಲೇಂಟ್ ಮಾಡ್ತಾ ಹೋಗೋದ್ರಿಂದ ಕೂಡ ಯಾವುದೇ ರೀತಿ ಬದಲಾವಣೆಗಳು ಆಗಲ್ಲ. ಒಬ್ಬ ಮನೇಲಿ ಒಂದು 2-3 ಮಕ್ಕಳಿಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ನಮ್ಗೆ ಎಷ್ಟು ಕಷ್ಟ ಆಗುತ್ತಾ ಅಂತದ್ರಲ್ಲಿ ಒಂದು ತರಗತಿಯಲ್ಲಿ 30-40 ವಿದ್ಯಾರ್ಥಿಗಳನ್ನ ಒಬ್ಬ ಟೀಚರ್ ಹ್ಯಾಂಡಲ್ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ಅವ್ರಿಗೂ ಕಷ್ಟ ಆಗುತ್ತಾ. ಆ ಕಷ್ಟವನ್ನ ಪಾಲಕರು ಕೂಡ ಅರ್ಥ ಮಾಡ್ಕೋಬೇಕು. ಅದೇ ರೀತಿ ಸೊ ಒಂದು ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಕೂಡ ಟೀಚರ್ಸ್ ಆದವ್ರು ಅರ್ಥ ಮಾಡ್ಕೊಂಡು ವೀಕ್ ಇರುವಂಥ ಸ್ಟೂಡೆಂಟ್ಸ್ಗೆ ಅಟ್ಲೀಸ್ಟ್ ಅವ್ರು ಎದ್ರಲ್ಲಿ ಹಿಂದಿದ್ದಾರೆ ಅದಕ್ಕೆ ರೆಮಿಡಿಯಲ್ ಕ್ಲಾಸಸ್ ಮಾಡಿ ಅವ್ರಿಗೆ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥ ಪ್ರಯತ್ನ ಡೆಫಿನೆಟ್ಲಿ ಮಾಡಬೇಕು. ಅದೇ ರೀತಿ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಸಪೋರ್ಟಿವ್ ಆಗಿದ್ದು ಅವ್ರಿಗೆ ಏನು ತಿಳಿತಾ ಇಲ್ಲ ಅದನ್ನು ಸರಿಯಾಗಿ ಅವ್ರ ಮಟ್ಟಕ್ಕೆ ಇಳಿದು ಅದನ್ನ ಅರ್ಥ ಮಾಡಿಸುವಂಥ ಪ್ರಯತ್ನ ಕೂಡ ಟೀಚರ್ಸ್ ಡೆಫಿನೆಟ್ಲಿ ಮಾಡಬೇಕು. ಅದೇ ಥರ ಪಾಲಕರು ಕೂಡ ಏನು ಅಂತಂದ್ರೆ ಅವ್ರಿಗೆ ಸಾಧ್ಯವಾದಷ್ಟು ಮಕ್ಕಳಿಗೆ ಸಪೋರ್ಟಿವ್ ಆಗಿದ್ದು ಅವರು ಕಲಿಯುವಂಥ ನಿಟ್ಟಿನೊಳಗೆ ಏನು ಅಂತಂದ್ರೆ ಸಹಾಯ ಮಾಡುವಂಥ ಒಂದು ಪ್ರಯತ್ನ ಪೇರೆಂಟ್ಸ್ ಕೂಡ ಡೆಫಿನೆಟ್ಲಿ ಮಾಡಬೇಕು. ಅಂದ್ರೆ ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆ ಆಗ್ಬೇಕು ಅಂದ್ರೆ ಮತ್ತು ಟೀಚರ್ಸ್ ಮತ್ತು ಪಾಲಕರದ್ದು ಇಬ್ಬರದು ಪಾತ್ರ ಬಹಳಷ್ಟು ಇಂಪಾರ್ಟೆಂಟ್ ಇರುತ್ತೆ ಅದರಲ್ಲಿ. ಹಾಗಾಗಿ ಏನು ಅಂತಂದ್ರೆ ಮಗು ನಿನ್ನೆಗಿಂತ ಇವತ್ತು ಅಟ್ಲೀಸ್ಟ್ 1% ಅದು ಇಂಪ್ರೂವ್ಮೆಂಟ್ ಇದೆಯಾ, ಯಾವುದೋ ಒಂದು ಗೊತ್ತಿಲ್ದಿರೋ ವಿಷಯವನ್ನ ನಿನ್ನೆ ಗೊತ್ತಿರಲಿಲ್ಲ ಮಗು ಇವತ್ತು ಅದು ಕಲ್ತಿದೆಯಾ, ಡೆಫಿನೆಟ್ಲಿ ಯು ಶುಡ್ ಬಿ ಹ್ಯಾಪಿ ಫಾರ್ ದಟ್ ಅಂತ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂತಂದ್ರೆ ಖುಷಿ ಪಡ್ಬೇಕು. ಅಂದ್ರೆ ದಿನದಿಂದ ದಿನಕ್ಕೆ 1% ಮಗು ಡೈಲಿ ಇಂಪ್ರೂವ್ಮೆಂಟ್ ಆಯ್ತು ಅಂತಂದ್ರೂ ಕೂಡ ಅಟ್ಲೀಸ್ಟ್ ಒಂದು 3-4 ಮಂತ್ಸ್ ಅಲ್ಲಿ ಡೆಫಿನೆಟ್ಲಿ ಅವರು ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಿ ಆ ಒಂದು ಇಂಪ್ರೂವ್ಮೆಂಟ್ಗೆ ಬಂದೇ ಬರ್ತಾರ. ಆ ಕಾರಣಕ್ಕೆ ಅವರ ಒಂದು ಕಲಿಕೆ ಮಟ್ಟವನ್ನ ಅರ್ಥ ಮಾಡ್ಕೊಂಡು ಮಕ್ಕಳಿಗೆ ಓದೋದಂತ ಟಾರ್ಚರ್ ಕೊಡೋದ್ರ ಬದಲಾಗಿ ಅವ್ರಿಗೆ ಸಪೋರ್ಟಿವ್ ಆಗಿದ್ದು ಅವ್ರಿಗೆ ಜೊತೆಯಾಗಿ ನಿಂತು ಅವ್ರಿಗೆ ಏನ್ ಕಷ್ಟ ಆಗ್ತಿದೆ ಅದನ್ನ ತಿಳ್ಕೊಂಡು ಅವ್ರಿಗೆ ಅದನ್ನ ಸುಧಾರಿಸುವಂತ ಪ್ರಯತ್ನದೊಳಗೆ ಅವ್ರಿಗೆ ಏನ್ ಸಪೋರ್ಟ್ ಬೇಕು ಅದನ್ನ ಕೊಡ್ತಾ ಹೋದಾಗ ಡೆಫಿನೆಟ್ಲಿ ನಿಮ್ಮ ನಿರೀಕ್ಷೆ ಕೂಡ ಏನು ಅಂತಂದ್ರೆ ಮಕ್ಕಳು ನಿಜ ಮಾಡೇ ಮಾಡ್ತಾರ. ಅದಷ್ಟೇ ಓದಷ್ಟೇ ಇಂಪಾರ್ಟೆಂಟ್ ಅತ್ತಲ್ಲ, ಅದ್ರ ಜೊತೆಗೆ ಏನು ಅಂತಂದ್ರೆ ಕೌಶಲ್ಯಗಳನ್ನ ಕಲಿಸ್ಬೇಕು, ಮಕ್ಕಳಿಗೆ ಸಾಮಾಜಿಕ ಮೌಲ್ಯಗಳನ್ನ ಕಲಿಸ್ಬೇಕು. ಅಂದಾಗ ಮಾತ್ರ ಆ ಒಂದು ಮಗು ಒಂದು ಸಾಮಾಜಿಕ ಒಂದು ಆಸ್ತಿ ಆಗ್ಲಿಕ್ಕೆ, ದೇಶಕ್ಕೊಂದು ಆಸ್ತಿ ಆಗ್ಲಿಕ್ಕೆ ಏನದಂದ್ರೆ ಸಾಧ್ಯ ಇದೆ. ಜೊತೆಗೆ ಏನು ಅಂದ್ರೆ ಅದಕ್ಕೊಂದು ಒಳ್ಳೆ ಭವಿಷ್ಯ ಕೂಡ ಏನು ಅಂತಂದ್ರೆ ಸಿಗ್ಲಕ್ ಸಾಧ್ಯ ಆಗುತ್ತಾ. ಹಾಗಾಗಿ ಒಂದು ಫಸ್ಟ್ ರ್ಯಾಂಕ್ ಒಂದು ಏನು ಒಂದು ಮನೋಭಾವನೆ ಇದೆ, ಎಲ್ಲ ಮಕ್ಕಳು ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಹೇಳಿ ಅದನ್ನ ಪೇರೆಂಟ್ಸ್ ತಲೆಯಿಂದ ತೆಗೆದು ಹಾಕಬೇಕು. ತೆಗೆದು ಹಾಕಿ ಅವ್ರ ಮಕ್ಕಳನ್ನ ಸರ್ವತೋಮುಖವಾಗಿ ಅಂದ್ರೆ ಓವರ್ ಆಲ್ ಡೆವಲಪ್ಮೆಂಟ್ ಮಾಡೋ ನಿಟ್ಟಿನೊಳಗೆ ಪ್ರಯತ್ನ ಮಾಡಬೇಕು ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.